ಬೈರಂಪಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವ ಹಗರಣಗಳನ್ನು ಮರೆಮಾಚುವ ಉದ್ದೇಶದಿಂದ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಪಂಚಾಯತ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಹಗರಣಗಳ ತನಿಖೆಯ ಹಾದಿ ತಪ್ಪಿಸಿ ಭ್ರಷ್ಟಾಚಾರಿಗಳು, ಕಳ್ಳರು, ಭ್ರಷ್ಟ ಸಿಬ್ಬಂದಿ ಪಲಾಯನ ಮಾಡಲು ಪ್ರಯತ್ನಿಸಿರುವ ವಿಫಲ ಪ್ರಯತ್ನ ಇದಾಗಿದೆ ಎಂದು ಪಂಚಾಯತ್ ಸದಸ್ಯ ಸಂತೋಷ್ ಕುಮಾರ್ ಬೈರಂಪಳ್ಳಿ ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ಮಂದಿಯ ಸ್ವಾರ್ಥ ರಾಜಕಾರಣದಿಂದಾಗಿ ಸರ್ಕಾರದ ಅನುದಾನಗಳು ಬಡ ಜನರಿಗೆ ಸಿಗದೆ ದುರುಪಯೋಗವಾಗುತ್ತಿದೆ. ಗುತ್ತಿಗೆದಾರರು, ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ಹಿಂದಿನ ಪಿಡಿಒ, ಸಿಬ್ಬಂದಿ, ಇಲಾಖಾ ಇಂಜಿನಿಯರ್ಗಳು ಹಗರಣದಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ಹೀಗಾಗಿ ತನಿಖೆಯ ಹಾದಿ ತಪ್ಪಿಸುವ ಸಲುವಾಗಿ ಹಾಲಿ ಪಿಡಿಒ ಸುಮನಾ ಅವರನ್ನು ವರ್ಗಾವಣೆ ಮಾಡಲು ಷಡ್ಯಂತ್ರ ರೂಪಿಸಲಾಗುತ್ತಿದೆ ಎಂದು ದೂರಿದರು. ಪಂಚಾಯತ್ನ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅಂತಿಮ ಹಂತಕ್ಕೆ ತಲುಪಿದ್ದು, ತನಿಖೆಗೆ ಆಗ್ರಹಿಸಿ 2024ರ ಮಾರ್ಚ್ 15ರಂದು 3ನೇ ಬಾರಿಗೆ ದೂರು ಸಲ್ಲಿಸಿದ್ದೇನೆ. ಅದರಂತೆ ಜಿಲ್ಲಾ ಪಂಚಾಯತ್ನ ಸಿಇಒ ತನಿಖಾ ತಂಡವನ್ನು ರಚಿಸಿ ತನಿಖೆ ನಡೆಸಿ ವರದಿ ನೀಡಿದ್ದಾರೆ. ಲೂಟಿ ಹೊಡೆದಿರುವ ಹಣವನ್ನು ಮರುಪಾವತಿ ಮಾಡುವಂತೆ ಆದೇಶಿಸಿದ್ದಾರೆ ಎಂದು ತಿಳಿಸಿದರು. 12ನೇ ತಾರೀಕಿಗೆ ಯಾವ ಭ್ರಷ್ಟಾಚಾರದ ವಿರುದ್ಧ ತನಿಖೆ ನಡೀತದೆ, ಆ ತನಿಖೆಯಲ್ಲಿ ಏನು ಸೂಚಿಸಲಾಗಿದೆ, ಅವರ ವಿರುದ್ಧ ಏನು ನಡೆದಿದೆ ಕ್ರಮ, ಅದರ ಬಗ್ಗೆ ವರದಿ ಕೊಡಿ ಅಂತ ಅದೇ ವ್ಯಕ್ತಿಯನ್ನ 12ನೇ ತಾರೀಕಿಗೆ ಮಾನ್ಯ ಕಾಪು ಕ್ಷೇತ್ರದ ಚೊಚ್ಚಲ ಶಾಸಕರಿಂದ ಒಂದು ಪತ್ರ ಬರ್ತದೆ. ಯಾರಿಗೆ? ಸಿಇಒ ಅವರಿಗೆ. ಏನ್ ಹೇಳ್ತಾರೆ? ಪಿಡಿಒ ವಿರುದ್ಧ ಅನೇಕ ದೂರುಗಳಿವೆ, ಆದ ಕಾರಣ ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಿ ಅಂತ. ಅವರು ಶಾಸಕರ ಮೇಲೆ SC ಕಾಯ್ದೆಯಲ್ಲಿ ನಾನು ಕೇಸ್ ದಾಖಲಿಸಿ ಅಂತ ಬೆದರಿಕೆ ಹಾಕಿದ್ದೇನೆ ಅಂತ ಆ ಒಂದು ಲೆಟರ್ ಅನ್ನು ಕೂಡ ನಾನು ಇದರಲ್ಲಿ ಇಟ್ಟಿದ್ದೇನೆ. ಇದು ಸುಳ್ಳು ಮಾಹಿತಿಯನ್ನು ಒಳಗೊಂಡಂತಹ ರಾಜಕೀಯ ಪ್ರೇರಿತ ಲೆಟರ್ ಅನ್ನ ಕಾಪು ಶಾಸಕರು ಸಿಇಒ ಅವರಿಗೆ ಕೊಡ್ತಾರೆ. ಸಿಇಒ ಅವರು ಮುಂದೆ ಹಿಂದೆ ನೋಡುವುದಿಲ್ಲ. ತನ್ನ ವೈಯಕ್ತಿಕ ದ್ವೇಷ ಇದೆಯೋ ಇನ್ನೊಂದು ಮತ್ತೊಂದು ಅವರ ವೈಯಕ್ತಿಕಕ್ಕೆ ಬಿಟ್ಟದ್ದು. ಅವರು 11ನೇ ತಾರೀಕಿಗೆ ಒಂದು ರಿಟರ್ನ್ ಲೆಟರ್ ಅನ್ನು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಕೊಡ್ತಾರೆ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಅದೇ ದಿವಸ ರಿಪೋರ್ಟ್ ಕೊಡ್ತಾರೆ. ಅವರನ್ನ ಬದಲಾವಣೆ ಮಾಡಿ ಯಾವ ವ್ಯಕ್ತಿ ಭ್ರಷ್ಟಾಚಾರದ ಅಡಿಯಲ್ಲಿ ತನಿಖೆಗೆ ಒಳಪಟ್ಟಿದ್ದಾನೆ 12ನೇ ತಾರೀಕಿಗೆ ಅದೇ ಉಮೇಶ್ ನಾಯ್ಕನ್ನ ಆದೇಶ ಹೊರಡಿಸಿ ಅಲ್ಲಿಗೆ ನಿಯೋಜನೆ ಮಾಡ್ತಾರೆ. ಅದೇ 12ನೇ ತಾರೀಕಿಗೆ ಇದು ಮೂಲ ವಿಷಯ ಏನಕ್ಕೆ ಬರ್ತದೆ ಅಂತ ಹೇಳಿದ್ರೆ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಂಚಾಯತ್ನ ಉಪಾಧ್ಯಕ್ಷೆ ಅಮ್ಮಣ್ಣಿ ಶೆಟ್ಟಿ, ಸದಸ್ಯರಾದ ವಿಜಯ್ ಕುಮಾರ್, ವಿಜಯಶ್ರೀ ಭಟ್, ಉದಯ್ ಪೂಜಾರಿ, ಗ್ರಾಮಸ್ಥೆ ಅನಿತಾ ಪೂಜಾರಿ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.